ಬ್ಯೂಟಿಫುಲ್ ಸೋಲ್ಸ್ಗೆ ನಮಸ್ಕಾರ. ನಾನು ಶ್ರುತಿ ಶಂಕರ್. ಆಫ್ಟರ್ ಅ ಲಾಂಗ್ ಬ್ರೇಕ್ ತಗೊಂಡು ಮತ್ತೆ ನಿಮ್ ಮುಂದೆ ಬಂದಿದ್ದೀನಿ. ಅಫ್ಕೋರ್ಸ್ ನಾನು ಬಂದಿದ್ದೀನಿ ಅಂದ್ರೆ ನನ್ ಜೊತೆ ಯಾರಾದ್ರೂ ಸೆಲೆಬ್ರಿಟಿ ಇದ್ದೇ ಇರ್ತಾರೆ ಅಂತ. ಇಷ್ಟ ದಿವಸ ಸಿನಿಮಾ ಸೆಲೆಬ್ರಿಟಿಗಳು ಅವ್ರ ಜೊತೆ ನಾನು ನಿಮ್ ಮುಂದೆ ಬರ್ತಾ ಇದ್ದೆ. ಇವತ್ತೊಬ್ರು ಸ್ಪೆಷಲ್ ಸೆಲೆಬ್ರಿಟಿ ನನ್ ಜೊತೆಗಿದ್ದಾರೆ. ಇವರು ಕರ್ನಾಟಕದ ಫಸ್ಟ್ ಫಿಮೇಲ್ ಬೈಕ್ ವ್ಲಾಗರ್ ಆಗಿದ್ದಾರೆ ಅಂಡ್ ಪಟ್ಪಟ ಅಂತ ಮಾತಾಡೋ ಮಾತುಗಾರ್ತಿ. ಇವರಿಗೆ ಆದಂತ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಇದೆ. ಅದ್ರ ಮೂಲಕ ದೇಶ ಸುತ್ತಿ ನಮ್ಮನ್ನ ಕನೆಕ್ಟ್ ಮಾಡ್ತಾರೆ. ಅಲ್ಲಿನ ಕಲ್ಚರ್, ಸಂಪ್ರದಾಯ, ಅವರ ಫುಡ್, ಇದೆಲ್ಲದರ ಬಗ್ಗೆ ನಮಗೆ ಪರಿಚಯ ಮಾಡ್ತಾರೆ. ಸೊ ಬನ್ನಿ, ಅವರ ಬೈಕ್ ಜರ್ನಿ ಸ್ಕ್ರಾಚ್ ಟು ಸಕ್ಸಸ್ ಬಗ್ಗೆ ನಾವು ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ತಾವು? ನಾನು ತುಂಬಾ ಸೂಪರ್ ಆಗಿದ್ದೀನಿ. ಜೈ RCB ಜರ್ಸಿ ಹಾಕೊಂಡ್ ಬಂದಿದ್ದಾರೆ. ಓಕೆ, ನಾನು ಹೇಳ್ದೆ ಸ್ಕ್ರಾಚ್ ಟು ಸಕ್ಸಸ್ ಬಗ್ಗೆ ಮಾತಾಡೋಣ ಅಂತ. ಸೊ ನಿಮ್ಮ ಈ ಬೈಕ್ ಜರ್ನಿ ಶುರು ಆಗಿದ್ದು ಹೇಗೆ? ಓಕೆ, ಸೊ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಅಂತ. ಕನ್ನಡದ ಮೊಟ್ಟ ಮೊದಲ ಮಹಿಳಾ ಮೋಟೋ ಬ್ಲಾಗರ್, ಫುಲ್ ಟೈಮ್ ಟ್ರಾವೆಲರ್, ಬೈಕರ್, ಜೊತೆಗೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಇವತ್ತು ನಿಮ್ಮ ಚಾನಲ್ ಮುಖಾಂತರ ನನ್ನ ಪರಿಚಯ ಮಾಡಿಸ್ತಾ ಇರೋದು ನನ್ನ ಒಂದು ಲಕ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ನಾವು ಥ್ಯಾಂಕ್ಸ್ ಹೇಳಬೇಕು, ನಮಗೆ ಟೈಮ್ ಕೊಟ್ಟು ಬಂದಿಲ್ಲ, ಗುರುತಿಸಿ ಕರೆದ್ರಲ್ಲ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಥ್ಯಾಂಕ್ ಯು. ಓಕೆ, ಸೊ ನಿಮ್ ಬೈಕಿಗೆ ಭೀಮ್ ಅಂತ ಹೆಸರಿಟ್ಟಿದ್ದೀರಾ. ಬ್ಯೂಟಿಫುಲ್ ಆಗಿದೆ. ಇದ್ರ ಬಗ್ಗೆ ನೀವು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ. ಸ್ಟಿಕ್ಕರ್ ಅಂಟಿಸಿದೀರಾ, ಇಲ್ಲೊಂದು ಬಾಕ್ಸ್ ಇದೆ ಅಂಡ್ ಹೆಲ್ಮೆಟ್ ಅಲ್ಲಿ ಒಂದು ಗೋಪ್ರೋ ಇದೆ. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಮ್ಯಾಮ್ ನಮ್ಗೆ. ನನ್ನ ಗಾಡಿ ಹೆಸರು ಭೀಮಾ ಅಂತ ಹೇಳ್ಬಿಟ್ಟು. ಭೀಮಾ ಯಾಕೆ ಹೆಸರು ಅಂತ ಅಂದ್ರೆ, ಅವನು ಬಲಿಷ್ಠವಾಗಿರ್ಬೇಕು. ಬಿಕಾಸ್ ನನ್ನನ್ನು ಅವನು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ. ನನ್ನನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅವನು ಫಸ್ಟ್ ಬಲಿಷ್ಠವಾಗಿರಬೇಕು ಅಂತ ಹೇಳಿ ನಾನು ಭೀಮಾ ಅಂತ ಹೆಸರಿಟ್ಟಿದ್ದೀನಿ. ಸೊ ನಾನು ಗಾಡಿಗೆ ವ್ರ್ಯಾಪ್ ಮಾಡಿಸಿದ್ದೀನಿ. ಇದು ಆ್ಯಕ್ಚುಲಿ ಫುಲ್ ಬ್ಲ್ಯಾಕ್ ಬೈಕ್ ಇರೋದು ನಂದು. ವ್ರ್ಯಾಪ್ ಏನಕ್ಕೆ ಮಾಡಿಸಿದೆ ಅಂದರೆ, ಎಲ್ಲಾದರೂ ಸ್ವಲ್ಪ ಅಟ್ರಾಕ್ಟ್ ಆಗಬೇಕಲ್ಲ. ಕರೆಕ್ಟ್. ಏನಾದರೂ ಒಂದು ಯೂನಿಕ್ನೆಸ್ ಅನ್ನೋದು ಇರಬೇಕು ಅನ್ನೋದು. ನನಗೆ ಇದರ ಸ್ವಲ್ಪ ಗ್ರಾಫಿಕ್ಸ್ ಮಾಡೋದು ಸ್ವಲ್ಪ ಹುಚ್ಚು ಜಾಸ್ತಿ. ಸೊ ಸ್ವಲ್ಪ ಮಾಡಿಫೈ ಮಾಡಿಸಿ ನಾನು ಗಾಡಿಗಳನ್ನ ಈ ಥರ ಸ್ಟಿಕರಿಂಗ್ ಮಾಡಿಸಿದ್ದೀನಿ. ಸೊ ಇಲ್ಲಿ ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಅಂತ ಬರ್ಸಿದ್ದೀನಿ. ಇದ್ರ ಜೊತೆಗೆ ನಾನು ಇಲ್ಲಿ ಫ್ಲಾಗ್ಸ್ಗಳನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ ನಮ್ಮ ಕರ್ನಾಟಕದ್ದು. ಇನ್ನು ಆ ಕಡೆ ಬಂದರೆ ಕನ್ನಡತಿ ಅಂತ ಬರ್ಸಿದ್ದೀನಿ. ಆ್ಯಕ್ಚುಲಿ ನಾನು ಆ ಕಡೆ ಕನ್ನಡತಿ ಅಂತ ಬರ್ಸಿದ್ದೀನಿ. ಓಕೆ. ಸೊ ಇದಾದ್ಮೇಲೆ ಇದು ಟಾಪ್ ಬಾಕ್ಸ್ ಅಂತ ಕರೀತಾರೆ. ಓಕೆ. ಈ ಟಾಪ್ ಬಾಕ್ಸ್ ಅಲ್ಲಿ ಲಗೇಜ್ ಇಟ್ಕೊಳ್ಳೋದಕ್ಕೆ. ಸೊ ಲಾಂಗ್ ರೈಡ್ಸ್ ಎಲ್ಲ ಹೋದಾಗ ಲಗೇಜ್ ಗಳಿರುತ್ತೆ. ಜೊತೆಗೆ ಇಲ್ಲೂ ಬರುತ್ತೆ ಬಾಕ್ಸ್ಗಳು, ಪ್ಯಾನಿಯರ್ಸ್. ಇವತ್ತು ಹಾಕಿಲ್ಲ, ಬಟ್ ಫುಲ್ಲಿ ಲೋಡೆಡ್ ಗಾಡಿ ಆಗುತ್ತೆ. ಸೊ ಇದು ನನ್ನ ಶಿರಾಸ್ತ್ರ. ಇದು ಇಂಪಾರ್ಟೆಂಟ್. ಮನುಷ್ಯನ್ ತಲೆ ಹೆಂಗ್ ಇಂಪಾರ್ಟೆಂಟ್, ಬೈಕರ್ಸ್ ಅಲ್ಲ ಎಲ್ಲರೂ, ಪ್ರತಿಯೊಬ್ಬರಿಗೂ ಹೆಲ್ಮೆಟ್ ಅನ್ನೋದು ಇಂಪಾರ್ಟೆಂಟ್. ತಲೆ ನೆಟ್ಟಿಗಿದ್ರೇನೆ ಬಾಡಿ ಫುಲ್ ನೆಟ್ಟಿಗಿರೋದು, ತಲೆ ಕವಚ. ಸೊ ಇದು ನನ್ನ ಹೆಲ್ಮೆಟ್. ಗೋಪ್ರೋ ಫಿಕ್ಸ್ ಮಾಡಿದ್ದೀನಿ. ನನ್ನ ಕಣ್ಣಲ್ಲಿ ಕಾಣಿಸುವಂತ ವಿಚಾರಗಳನ್ನ ಕ್ಯಾಮ್ರಾ ಮುಖಾಂತರ ನಿಮಗಳಿಗೆ ತೋರಿಸ್ತಾ ಇರುವಂತ ಗೋಪ್ರೋ ಇದು. ಸೊ ಇದು ಇಂಟರ್ಕಾಮ್ 1-to-1 ಕಮ್ಯುನಿಕೇಶನ್. ರೈಡರ್ಸ್ಗಳು ನಾವು ಗ್ರೂಪ್ ಅಲ್ಲಿ ರೈಡ್ ಮಾಡಿದಾಗ, ಫ್ರೆಂಡ್ಸ್ ಜೊತೆ ರೈಡ್ ಮಾಡಿದಾಗ ಇಂಟರ್ಕಾಮ್ ಅಂತ ಬಳಕೆ ಮಾಡ್ತೀವಿ, ಬ್ಲೂಟೂತ್. ಸೊ ಕಾಲ್ ಕನೆಕ್ಟ್ ಆಗಿರ್ಬೋದು, 1-to-1 ಕನೆಕ್ಷನ್ಸ್ ಅಥವಾ ಹಾಡ್ ಕೇಳೋದು, ಫೋನ್ ಕನೆಕ್ಟ್ ಆಗೋದು ಎಲ್ಲಾನು ಇದ್ರಲ್ಲಿ ಯೂಸ್ ಮಾಡ್ಕೊಂತೀವಿ ಸೇಫ್ಟಿಗೋಸ್ಕರ. ಸೊ ಇದು ನನ್ನ ಹೆಲ್ಮೆಟ್. ಇದಿಷ್ಟು ಬೈಕ್ ಬಗ್ಗೆ ಆಯ್ತು, ಬಟ್ ಯಾವ ಬೈಕ್ ಅಂತಾನೆ ನೀವು ಹೇಳಲಿಲ್ಲ ನಮ್ಗೆ. ಇದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 411cc. ಓಕೆ, ಫಸ್ಟ್ ಯಾವ ಬೈಕ್ ರೈಡ್ ಮಾಡಿರೋದು ನೀವು? ಫಸ್ಟ್ ನಾನು ಆಕ್ಚುಲಿ ರೈಡ್ ಮಾಡಿದ್ದು ಇದು ಕ್ಲಾಸಿಕ್ 350 ಇತ್ತು. ಸೊ ಕ್ಲಾಸಿಕ್ 350 ಇಂದಾನೆ ಈ ಒಂದು ಬೈಕಿಂಗ್ ಅನ್ನೋ ಪ್ಯಾಷನ್ ಆಕ್ಚುಲಿ ಬಂದಿದ್ದು. ಯಾಕೆ ಅಂದ್ರೆ ಆ ಕ್ಲಾಸಿಕ್ 350ನ ನನಗೆ ಅಮ್ಮ ಗಿಫ್ಟ್ ಮಾಡಿದ್ದು. ಓಕೆ. ಸೊ ಬರ್ಡೇ ಶುರು ಆದ ಜರ್ನಿ ಈಗ ನಡೀತಾನೆ ಇದೆ. ಫುಲ್ ಟೈಮ್ ಪ್ರೊಫೆಷನ್ ಆಗಿದೆ. ಫುಲ್ ಟೈಮ್. ಹಾಗಾದ್ರೆ ನೀವು ಬೈಕ್ ಬಿಟ್ಟು ಬೇರೆ ಯಾವ ಪ್ರೊಫೆಷನ್ ಔಟ್ ಮಾಡಿಲ್ವಾ ಇಲ್ಲಿ ತನಕ? ಕೆಲಸ ಮಾಡ್ತಿದ್ದೆ. ಆಕ್ಚುಲಿ ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ದೆ. ಸೂಪರ್. ರಿಸೈನ್ ಮಾಡಿ ಇವಾಗ ಫುಲ್ ಟೈಮ್ ಇದ್ದೇನೆ. ಅದೇನದು ಕಂಫರ್ಟ್ ಝೋನ್ ಇಂದ ಈ ಝೋನಿಗೆ ಬಂದ್ಬಿಟ್ಟಿರೋದು ನೀವು? ಅಯ್ಯೋ, ಅದೇ ಸಿಸ್ಟಮ್ ಮುಂದೆ 9 to 5 ವರ್ಕ್ ಮಾಡಿದ್ದೆ ಕೆಲಸ ಮಾಡ್ಕೊಂಡ್ ಕೂತ್ರೆ ಪ್ರಪಂಚದ ಜ್ಞಾನ ಯಾವಾಗ ನಾವು ತಿಳ್ಕೊಳ್ಳೋದು? ಇನ್ನು ವಯಸ್ಸಾದ್ಮೇಲೆ ತಿಳ್ಕೊಳಕ್ ಆಗಲ್ಲ. ಈ ಯೂತ್ ಆಗಿ ನಾವು ಹೆಲ್ದಿ ಆಗಿದ್ದಾಗೇನೆ ಪ್ರಪಂಚ ನೋಡಿ ಏನು ಅಂತ ತಿಳ್ಕೊಬೇಕು. ಸೊ ನನಗೆ ಒಳಗೆ ಕುತ್ಕೊಂಡು ಕೆಲಸ ಮಾಡಕ್ ಇಷ್ಟ ಇಲ್ಲ. ನನಗೆ ಏನಿದ್ರು ಆಚೆ ಸುತ್ತಾಡ್ಕೊಂಡು ಕೆಲಸ ಮಾಡೋದಕ್ಕೆ ಇಷ್ಟ. ಸೊ ಹಾಗಾಗಿ ನಾನು ಇದನ್ನೇ ಚಾಯ್ಸ್ ಮಾಡ್ಕೊಂಡೆ. ನಡೀತಾ ಇದೆ ಜರ್ನಿ. ಈಗ ಬೈಕ್ ಅಲ್ಲಿ ನೀವು ದೇಶ ಸುತ್ತೀರಾ. ನನ್ನ ಪ್ರಕಾರ ಆಲ್ ಇಂಡಿಯಾ ಟೂರ್ ಮುಗಿಸಿದೀರಾ ನೀವು ಆಲ್ಮೋಸ್ಟ್. ನಿಮಗೆ ಯಾವ ತುಂಬಾ ಇಷ್ಟ ಕೊಡ್ತು? ಫಸ್ಟ್ ಕರ್ನಾಟಕ. ಮೊದಲು ನಮ್ ಕರ್ನಾಟಕ. ಅದಾದ್ಮೇಲೆ ನನ್ನ ಎರಡನೇ ಫೇವ್ರೆಟ್ ಜಾಗ ಯಾವುದು ಅಂದ್ರೆ ಹಿಮಾಚಲ್ ಪ್ರದೇಶ್. ಓಕೆ. ಅದಾದ್ಮೇಲೆ ಮೂರನೇದು ಲಡಾಖ್, ಕಾಶ್ಮೀರ್ ಇಷ್ಟ ನನ್ಗೆ. ಯಾಕಂದ್ರೆ ನಾನು ಮೌಂಟೇನ್ ಜಾಸ್ತಿ ಆಸೆ ಪಡ್ತೀನಿ. ನಾನು ಸಮುದ್ರಕ್ಕೆ ಅಷ್ಟೊಂದು ಇಷ್ಟ ಇಲ್ಲ, ಮೌಂಟೇನ್ ಗರ್ಲ್ ಅಂತ ಹೇಳ್ಬೋದು ನಾನು. ನಂಗೆ ಬೆಟ್ಟ, ಕಾಡು, ಗುಡ್ಡ ಈ ತರದ್ ಇಷ್ಟ ಆಗ್ತವೆ. ಸೊ ಹಿಮಾಲಯಸ್ ಒನ್ ಆಫ್ ಮೈ ಫೇವ್ರೇಟ್. ನಂಗೆ ಹಿಮಾಲಯಸ್ ಅಂದ್ರೆ
ಪಂಚಪ್ರಾಣ. ಒಂದ್ ಎಷ್ಟು ಸತಿ ನನ್ನ ಜೀವನದಲ್ಲಿ ನಾನು ಆಯ್ಸಿರೋವರೆಗೂ ನಾನು ಪದೇ ಪದೇ ಹೋಗಿ ಹೋಗಿ ಹಿಮಾಲಯಸ್ನ ನೋಡಿ ಸವಿತೀನಿ. ಸೊ ಅದಕ್ಕೆ ಅದೆರಡು ಫೇವ್ರೆಟ್ ಜಾಗ. ಟೆರೇನು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಕ್ಲೈಮೇಟ್ ಆಗಿರ್ಬೋದು, ಸ್ನೋ ಆಗಿರ್ಬೋದು, ಅದ್ರಲ್ಲಿ ನಾವು ಅಡ್ವೆಂಚರ್ ಮಾಡೋದಾಗಿರ್ಬೋದು, ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಅದೆರಡು ಜಾಗ ನಂಗೆ ಬಹಳ ಇಷ್ಟ. ಈಗ ದೇಶ ಸುತ್ತಬೇಕು ಅಂದ್ರೆ ದುಡ್ಡು ಕಾಸು ಬೇಕಾಗತ್ತೆ ಅಲ್ವಾ? ನೀವು ಕೆಲಸ ಮಾಡಲ್ಲ, ಇದನ್ನೇ ಫುಲ್ ಟೈಮ್ ಆಗಿ ಇಟ್ಕೊಂಡ್ ಬಿಟ್ಟಿದ್ದೀರಾ. ಎಲ್ಲಿಂದ ಈ ಸಪೋರ್ಟ್ ನಮ್ಗೆ? ವಿಟಮಿನ್ ಎಂ ಖಂಡಿತ ಬೇಕು. ವಿಟಮಿನ್ ಎಂ ಮನಿ ಇಲ್ಲ ಅಂತ ಅಂದ್ರೆ ಮನೆ ಆಚೆ ಬರೋದಕ್ಕೂ ಆಗಲ್ಲ. ಈ ಪರಿಸ್ಥಿತಿ ಹೆಂಗಿದೆ. ಈ ಪ್ಯಾಷನ್ ಬರ್ಬೇಕಾದ್ರೆ ನಾನು ಮೊದ್ಲು ಕೆಲಸ ಮಾಡ್ತಾ ಇದ್ದೆ. 2 ವರ್ಷ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಬಂದಿದಂತ PF ಸಂಬಳ ಎಲ್ಲ ಕೂಡ್ಸಿ ಅದ್ರಲ್ಲಿ ಇದೆಲ್ಲ ಫುಲ್ ಗುಡ್ಸು ಗುಂಡಾಂತರ ಮಾಡಿ ಟ್ರಿಪ್ ಎಲ್ಲ ಹೊಡೆದಿ ಫಿನಿಶ್ ಆಯ್ತು. ಅದಾದ್ಮೇಲೆ ಫೈನಾನ್ಸಸ್ ತುಂಬಾ ಕಷ್ಟ ಆಯ್ತು ನನ್ಗೆ. ಯಾಕಂದ್ರೆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಸೋರ್ಸ್ ಇಂದ ನಾನು ನಂಬಕ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ಅವಾಗ ಇನ್ನೂ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಇದ್ದೆ ನಾನು. ಕಷ್ಟ ಇತ್ತು ನನ್ಗೆ, ಚಾಲೆಂಜಸ್ ಜಾಸ್ತಿ ಇತ್ತು. ಆ ಸಮಯದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಿರೋದು ನನ್ನ ತಂದೆ ತಾಯಿ. 1 ರೂಪಾಯಿ ಕೊಡೋದಾಗಿರ್ಬೋದು ಅಥವಾ ನಾನು ಕೇಳಿದಿನ ಕೊಡ್ಸೋದಾಗಿರ್ಬೋದು, ಪ್ರತಿಯೊಂದೂ ಆ ಸ್ಟೇಜ್ ಇಂದನೂ ನನ್ನ ತಂದೆ ತಾಯಿ ನನಗೆ ಕಾಪಾಡ್ಕೊಂಡು ಬಂದ್ರು ಫೈನಾನ್ಷಿಯಲಿ. ಅದಾದ್ಮೇಲೆ ನಾನು ಕಷ್ಟ ಬಿದ್ದು ರೈಡ್ಸ್ ಮಾಡಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸ್ವಲ್ಪ ಮುಖ ಪರಿಚಯ ಆಯ್ತು. ಸೊ ಆದ್ಮೇಲೆ ಹಾಗೆ ಹೆಂಗೆ ಫಸ್ಟ್ ಹೇಳ್ತಾರೆ, ಹೆಸರು ಮಾಡು ದುಡ್ಡು ತಾನಾಗೆ ಬರುತ್ತೆ ಅಂತ ಒಂದು ಹೇಳ್ತಾರಲ್ಲ. ದುಡ್ಡೀಗ ಹುಡ್ಕೊಂಡ್ ಬರ್ತಾ ಇದೆ. ದುಡ್ಡೀಗ ಹುಡ್ಕೊಂಡ್ ಬರ್ತಾ ಇದೆ. ಹೌದು, ಯಾಕಂದ್ರೆ ನಾನು ಕಷ್ಟ ದಿನಗಳನ್ನ ನೋಡಿದೀನಲ್ಲ. ಒಂದೊಂದ್ ಟೈಮಲ್ಲಿ ತಿನ್ನಕ್ಕೂ ಕಾಸಿರ್ಲಿಲ್ಲ. ಆ ತರ ಪರಿಸ್ಥಿತಿ ನೋಡ್ಕೊಂಡು ರಾತ್ರಿ ನಿದ್ದೆಗೆಟ್ಟಿ ಹತ್ಕೊಂಡು ಡಿಪ್ರೆಷನ್ಗಳಿಗೆ ಹೋಗಿ ದುಡ್ಡಿಲ್ಲ. ಸೊ ಸಮಾಜ ದುಡ್ಡಿಲ್ಲ ಅಂದ್ರೆ ಯಾವ ತರ ನೋಡುತ್ತೆ? ಫ್ರೆಂಡ್ಸ್ಗಳೇ ಆಚೆ ಕರಿಯಲ್ಲ ನಮ್ಮನ್ನ, ದುಡ್ಡು ಕೊಡಲ್ಲ ಅವಳತ್ತ, ದುಡ್ಡಿಲ್ಲ ಅನ್ನೋಷ್ಟು ಕ್ಯಾಟಗರೀಸ್ ಇರ್ತವೆ. ಸೊ ಅಂಥದೆಲ್ಲ ಫೇಸ್ ಮಾಡ್ಕೊಂಡು ಕಷ್ಟದ ದಿನಗಳನ್ನ ನೋಡ್ಕೊಂಡು ಇವತ್ತು ನೆಮ್ಮದಿಯಾಗಿ ಮಲ್ಕೋತಾ ಇದ್ದೀನಿ. ಯಾಕಂದ್ರೆ ನಾನು ಅವತ್ತು ಕಷ್ಟಪಟ್ಟಿರೋದು ಇವತ್ತು ನನಗೆ ಪ್ರತಿಫಲ ಸಿಗ್ತಾ ಇದೆ. ಸೊ ಇವತ್ತು ದುಡ್ಡು ಬರ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾದಿಂದ ನೀವು ಅರ್ನ್ ಮಾಡ್ತಾ ಆ ಸೋಷಿಯಲ್ ಮೀಡಿಯಾದಿಂದ ಅರ್ನ್ ಮಾಡ್ತಾ ಇದ್ದೀನಿ. ಹಂಗಂತ ಲಕ್ಷ ಗಟ್ಲೆ ಎಲ್ಲ ಅರ್ನ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ನನ್ ಡೈಲಿ ನೀಡ್ಸ್ಗೆ. ಯೂಟ್ಯೂಬ್ ಅಲ್ಲಿ ಹೆಂಗೆ ಅಂತ ಅಂದ್ರೆ ಅದದ್ದು ವಿಡಿಯೋಗಳು ವೈರಲ್ ಆದಾಗ ಎಲ್ಲೋ ಅಲ್ಲೊಂದು ಇಲ್ಲೊಂದು. ಆಮೇಲೆ ಟ್ರಾವೆಲ್ ಕಂಟೆಂಟ್ಗೆ ನಮ್ಗೆ ಸ್ವಲ್ಪ RPM ಎಲ್ಲ ಕಮ್ಮಿ ಇರುತ್ತೆ. ಸೊ ನಮ್ಗೆ ಸ್ವಲ್ಪ ಕಮ್ಮಿ ರೆವೆನ್ಯೂ. ಒಂದ್ 3 ತಿಂಗಳಿಗೋ 4 ತಿಂಗಳಿಗೋ ಒಂದ್ 10,000 15,000 ಆ ತರ ದುಡ್ಡು ಬರುತ್ತೆ. ಯೂಟ್ಯೂಬ್ ಇಂದ ಮೊದ್ಲು ಚೆನ್ನಾಗಿ ಬರ್ತಿತ್ತು, ಇವಾಗ ಪೇಮೆಂಟ್ ಬರ್ತಾ ಇಲ್ಲ. ಫೇಸ್ಬುಕ್ ಇಂದ ಅಷ್ಟಕ್ಕಷ್ಟೇನೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಇಂದೆಲ್ಲ ದುಡ್ಡು ಬರುತ್ತೆ, ಎಲ್ಲ ಡ್ಯಾನ್ಸ್ ಮಾಡ್ಬಿಟ್ರೆ ಅಂತ ಅದೆಲ್ಲ ಸುಳ್ಳು. ಯಾ ಕಾಸು ಇನ್ಸ್ಟಾಗ್ರಾಮ್ ಇಂದ 1 ರೂಪಾಯಿ ಕಾಸು ಬರಲ್ಲ. ಸೊ ಬಂದಿದ್ರಲ್ಲಿ ಕೂಡ್ಸಿ ಆಮೇಲೆ ಏನ್ ಮಾಡಿದೆ, ಒಂದೇ ಫೀಲ್ಡ್ ಅನ್ನ ನಂಬ್ಕೊಂಡ್ರೆ ನನ್ಗೆ ಫೈನಾನ್ಸ್ ತುಂಬಾ ಕಷ್ಟ ಆಗುತ್ತೆ. ಅಪ್ಪ ಅಮ್ಮ ಎಷ್ಟಂತ ಸಪೋರ್ಟ್ ಮಾಡ್ತಾರೆ, ಅವ್ರ ಕೈ ಮೀರೋವರೆಗೂ ಮಾಡ್ತಾರೆ. ನಾವು ದೊಡ್ಡವರಾಗಿದ್ದೀವಿ, ನಮ್ಗೂ ಜವಾಬ್ದಾರಿ ತಗೋಬೇಕಲ್ಲ. ಅದಕ್ಕೆ ಈ ಪ್ರಮೋಷನ್ ಅನ್ನೋ ಒಂದು ಲೈನಿಗೆ ಬಂದೆ ನಾನು. ಸೊ ಇವತ್ತು ನಾನು ಬೈಕಿಂಗ್ ಮಾಡ್ತಾ ಇರೋದ್ರಿಂದ ಹಲವಾರು ಬ್ರ್ಯಾಂಡ್ಸ್ಗಳು ನನ್ನ ಗುರುತಿಸಿದೆ. ಸೊ ನಾನು ಖುಷಿಯಾಗಿ ಹೇಳ್ಕೊತೀನಿ, ರಾಯಲ್ ಎನ್ಫೀಲ್ಡ್ ಇನ್ಫ್ಲೂಯೆನ್ಸರ್ ನಾನು. ಸೊ ಬಜಾಜ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ರೀಸೆಂಟ್ ಆಗಿ ಯಮಹಾ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅವಾಗ ಹೀರೋ ಅವ್ರು ಬಂದು ಹೋಗ್ತಾ ಇರ್ತಾರೆ. ಸೊ ಕೆಲವೊಂದಷ್ಟು ಬ್ರ್ಯಾಂಡ್ಸ್ ರೆಕಗ್ನೈಸ್ ಮಾಡಿದೆ, ಅವ್ರ ಜೊತೆ ಒಂದ್ ಸ್ವಲ್ಪ ಕೊಲಾಬ್ರೇಟ್ ಮಾಡ್ತಾ ಇರ್ತೀನಿ. ಜೊತೆಗೆ ಈಗ ಫುಡ್ ಪ್ರಮೋಷನ್ಸ್ ಮಾಡ್ತಾ ಇರ್ತೀನಿ. ಜೊತೆಗೆ ನಮ್ ಬೈಕಿಗೆ ಸಂಬಂಧಪಟ್ಟಿರೋ ಗೇರ್ಸ್ ಪ್ರಮೋಷನ್ಸ್. ಸೊ ಈ ತರ ಎಲ್ಲಾ ರೀತಿಯ ಕ್ಯಾಟಗರಿನ ಇವಾಗ ತಗೊಂಡ್ ಬಂದಿದ್ದೀನಿ. ಎಷ್ಟು ಎಫರ್ಟ್ ಆಗ್ತಾ ಇದೀನಿ ಅಂದ್ರೆ ಅಷ್ಟು ಎಫರ್ಟ್ ಆಗ್ತಾ ಇದೀನಿ. ಅದಕ್ಕೆ ತಕ್ಕನಂಗೆ ದುಡ್ಡು ಬರ್ತಾ ಇದೆ. ಆ ದುಡ್ಡು ನಮ್ಮ ಅಪ್ಪ ಅಮ್ಮ ಅವತ್ತು ನನಗೆ, ನಾನ್ ಕೇಳ್ದಾಗ, ಯಾವತ್ತು ಸ್ವಾತಿ ಕೇಳ್ದಾಗ, ನನ್ ಮಗಳು ಕೇಳ್ದಾಗ ಇಲ್ಲ ಅಂತ ಅವತ್ತು ನನ್ಗೆ ಹೇಳಲಿಲ್ಲ. ಇವತ್ತು ನಾನು ಅವ್ರು ಏನ್ ಕೇಳಿದ್ರು ಕೊಡ್ಸುವಷ್ಟು ಯೋಗ್ಯತೆ ನನಗ್ ಬಂದಿದೆ. ಸೊ ನನಗೆ ಅಷ್ಟಿದ್ರೆ ಸಾಕು. ಅಪ್ಪ ಅಮ್ಮನ್ ಹೆಮ್ಮೆ ಕೂಸು ಸ್ವಾತಿ. ಓಕೆ, ಈಗ ನೀವು ಸೋಲೋ ರೈಡ್ ಎಲ್ಲ ಮಾಡ್ತಿರ್ತೀರಾ ಅಲ್ವಾ? ಈಗ ರೈಡ್ ಮಾಡಿದ್ರೆ ಅಷ್ಟೇ ಸಾಕಾಗೋದಿಲ್ಲ, ಬೈಕ್ ಕೆಟ್ಟ ನಿಂತ್ರೆ ಅದನ್ನ ರಿಪೇರಿ ಮಾಡ್ಬೇಕು, ಪಂಚರ್ ಹಾಕ್ಬೇಕು, ಸ್ವಲ್ಪ ಇದನ್ನೆಲ್ಲ ಕಲಿಬೇಕು. ಇದೆಲ್ಲ ಕಲ್ತ್ಬಿಟ್ಟಿದ್ದೀರಾ ನೀವು? ಕಲಿಲೇಬೇಕು. ಇವಾಗ 10th ಸ್ಟ್ಯಾಂಡರ್ಡ್ SSLC ಎಕ್ಸಾಮ್ ಬರೆದ್ಮೇಲೆ ಹೆಂಗ್ ಪ್ರಿಪೇರ್ ಆಗ್ತೀರಾ ನೀವು ಎಕ್ಸಾಮ್ಸ್ಗೆ? ಅದೇ ರೀತಿ ನಾವು ಟೆಕ್ನಿಕಲ್ ಆಗು ನಾವು ಪ್ರಿಪೇರ್ ಆಗ್ಬೇಕು. ಸುಮ್ನೆ ಗಾಡಿ ಓಡ್ಸಕ್ ಬಂದ್ಬಿಡುತ್ತೆ, ಶೋಕಿ ಮಾಡ್ಬಿಡ್ತೀವಿ, ಫೋಟೋ ತೆಗೆಸ್ಕೊಂತೀವಿ, ಬೇರೆ ಫೋರ್ಸಸ್ ಗಳನ್ನ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋ ಶೋಕಿ ಮಾಡೋ ಕೆಲವು ಬೈಕರ್ಸ್ ಗಳು ಇರ್ತಾರೆ. ಅಂತವ್ರಿಂದ ಆಕ್ಚುಯಲ್ ರೈಡರ್ಸ್ಗೆ ತುಂಬಾ ಅವಮಾನ ಆಗುತ್ತೆ. ನಾನು ಪ್ರತಿ ಸತಿ ಅನ್ನೋದನ್ನೇ ಹೇಳೋದು. ಬಿಕಾಸ್ ಯಾರೋ ತಪ್ಪು ಮಾಡ್ತಾರೆ, ಅದರಿಂದ ಅವ್ರಿಗೆ ಜ್ಞಾನ ಇರಲ್ಲ. ಏನು ಗೇರ್ ಅಂದ್ರೆ ಏನು ಜ್ಞಾನ ಇರಲ್ಲ, ಯಾವ ಟೈಮಲ್ಲಿ ಹೆಂಗೆ ನಾವು ಗಾಡಿನ ರೈಡ್ ಮಾಡ್ಬೇಕು ಅನ್ನೋ ಜ್ಞಾನ ಇರಲ್ಲ. ಸುಮ್ನೆ ಶೋಕಿ ಮಾಡ್ತಾ ಇರ್ತಾರೆ. ಅಂತವ್ರನ್ನ ಜನ ಸಪೋರ್ಟ್ ಜಾಸ್ತಿ ಮಾಡ್ತಾರೆ. ಸೊ ಬೇಸಿಕ್ ನಾಲೆಜ್ ಇರೋರಿಗೆ ಸಪೋರ್ಟ್ ಮಾಡಿ. ಸೊ ಟೆಕ್ನಿಕಲ್ ಏನೇ ಇದ್ರು ಬೇಸಿಕ್ ಅನ್ನೋದನ್ನ ನಾವು ಕಲ್ತಿರ್ತೀವಿ. ನೀವು ಕಲ್ತಿದ್ದೀರಾ? ಕಲ್ತಿದ್ದೀನಿ, ಕಲಿಲೇಬೇಕು. ಮೆಕ್ಯಾನಿಕಲ್ ವರ್ಕ್, ನಟ್ ಬೋಲ್ಟ್ ವೈರ್ ಎಲ್ಲ ಬಿಚ್ತೀವಿ ಎಲ್ಲ ಮಾಡ್ತೀರಿ ನೀವು. ಮ್ಯಾಕ್ಸಿಮಮ್ ಬೇಸಿಕ್ ನಾಲೆಜ್. ಇವಾಗ ಹೆಂಗೆ ಎಲ್ಲಾದ್ರೂ ಆಕ್ಸಿಡೆಂಟ್ ಆದ್ರೆ ಫಸ್ಟ್ ಏಡ್ ಮಾಡ್ಕೋತೀವಿ, ಆ ತರ ಫಸ್ಟ್ ಏಡ್ ಮಾಡ್ಕೊಳಕ್ ನನಗ್ ಬರುತ್ತೆ. ಸೂಪರ್. ತೀರಾ ಅತಿ ಆಯ್ತು, ಒಳಗೆ ನಮ್ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ RSA ಇದೆ, ರೋಡ್ ಸೈಡ್ ಅಸಿಸ್ಟೆನ್ಸ್, ರಾಯಲ್ ಎನ್ಫೀಲ್ಡ್ ಅವ್ರು ಇದಾರೆ. ಅದಕ್ಕೆ ಟೈಅಪ್ ಆಗಿರ್ತೀವಿ, ಕಾಲ್ ಮಾಡಿದ್ರೆ ಬರ್ತಾರೆ. ಇಲ್ಲ ಲೋಕಲ್ ಮೆಕ್ಯಾನಿಕ್ ಹೆಲ್ಪ್ ಮಾಡ್ತಾರೆ, ಇಲ್ಲ ನಮ್ ಜೊತೆ ಇರೋ ರೈಡರ್ಸ್ ಗಳು ಹೆಲ್ಪ್ ಮಾಡ್ತಾರೆ. ರೋಡಲ್ಲಿ ಹೋಗೋ ಲಾರಿ ಡ್ರೈವರ್ ನನಗೆ ಎಷ್ಟೊಂದ್ ಸತಿ ಹೆಲ್ಪ್ ಮಾಡಿದ್ದಾರೆ ಒಬ್ಳೆ ಇದ್ದಾಗ. ಓಕೆ. ಸೊ ಈ ತರ ಎಕ್ಸ್ಪೀರಿಯನ್ಸಸ್ ಎಲ್ಲ ಆಗಿದೆ. ಅಲ್ಲ, ಒಬ್ಳೆ ಇದ್ದಾಗ ಲಾರಿ ಡ್ರೈವರ್ ಹೆಲ್ಪ್ ಮಾಡ್ತಾರೆ ಅಂದ್ರಲ್ಲ, ಸೇಫ್ಟಿ ಪ್ರಶ್ನೆ ಆಗಲ್ವಾ ನಿಮ್ಗೆ?
ಸಮಾಜ ನಾವ್ ಹೆಂಗಿರ್ತೀವಿ ಆ ತರ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ಇವಾಗ ಏನು ಜನ ಸಮಾಜದಲ್ಲಿ ಯಾವ ತರ ಹೇಳ್ತಾರೆ, ಅವ್ರು ಚಿಕ್ಕ ಬಟ್ಟೆ ಹಾಕೊಂಡ್ಬಿಟ್ಟವಳೆ ಅದಕ್ಕೆ ಇವಳ ಮೇಲೆ ಹುಡುಗರು ಕಣ್ಣು ಹಾಕಿದ್ರು ಅಥವಾ ಅವ್ರನ್ನ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡ್ರು ಅಂತ. ನಾವ್ ಫುಲ್ಲಿ ಗೆರಪಲ್ಲಿ ಇರ್ತೀವಲ್ಲ, ನಮ್ಗೆ ಯಾವತ್ತಾದ್ರೂ ಏನಾದ್ರು ಕೆಟ್ಟದಾಗಿ ಒಂದ್ ಪ್ಲಸ್ ಪಾಯಿಂಟ್ ಇದ್ರಲ್ಲಿ ಬೈಕ್ ಇಂದ ಇಳಿದ ಹೆಲ್ಮೆಟ್ ತೆಗಿಯೋ ತನಕ ಹುಡುಗನ ಹುಡುಗಿನ ಯಾರನ್ನೋದೇ ಗೊತ್ತಾಗೋದಿಲ್ಲ, ಅದೇ ಅಲ್ಲಿವರೆಗೂ ಗೊತ್ತಾಗಲ್ಲ. ಸೊ ನಂದು ಒಂದ್ಸತಿ ಏನಾಗಿತ್ತು, ಫುಲ್ ಪೆಟ್ರೋಲ್ ಫುಲ್ ಆಗ್ಬಿಟ್ಟು ಏರ್ ಲಾಕ್ ಆಗ್ಬಿಡಿತ್ತು. ನಾನು ಎಲ್ಲಾ ತರ ಜಂಪ್ ಸ್ಟಾರ್ಟ್ ಮಾಡಿ ಏನೇನೋ ಸರ್ಕಸ್ ಎಲ್ಲ ಮಾಡಿ ಎಲ್ಲ ಆಯ್ತು. ಕೊನೆಗೆ ಪೆಟ್ರೋಲ್ ಲಾಕ್ ಆಗ್ಬಿಟ್ಟು ಏರ್ ಲಾಕ್ ಆಗ್ಬಿಟ್ಟಿತ್ತು. ಪೆಟ್ರೋಲ್ ತೆಗಿಯಕ್ಕೆ ಕೈ ಬಟ್ಟೆ ಹಾಕಿ ಹಾಕಿ ಹಿಂಡಿ ಇದ್ ಮಾಡಿದೆ. ನನ್ ಕೈ ಫುಲ್ ಬರ್ನ್ ಆಯ್ತು ಪೆಟ್ರೋಲ್ ಇಂದ. ಸೊ ಫುಲ್ ಒಂಥರ ಕ್ರಾಕ್ ಆಗೋಯ್ತು, ಉರಿತಾ ಇದೆ, ನಂಗೆ ಏನು ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಪೈಪ್ ಬೇಕಿತ್ತು, ಪೈಪ್ ಇಲ್ಲ ನನ್ನ ಹತ್ರ ಪೆಟ್ರೋಲ್ ತೆಗಿಯಕ್ಕೆ. ಲಾರಿ ನಿಂತಿತ್ತು, ಹೋದೆ, ಕೇಳ್ದೆ ನಾನು, ನನ್ಗೊಂದ್ ಪೈಪ್ ಬೇಕು ಅಂತ. ಯೂಶಲಿ ಲಾರಿ ಡ್ರೈವರ್ಸ್ ಹತ್ರ ಎಲ್ಲ ಇರುತ್ತೆ. ಅವ್ರ ಹತ್ರ ಕೇಳಿದ ತಕ್ಷಣ ನನಗೆ ಪೈಪ್ ಕೊಟ್ರು, ವಾಟರ್ ಬಾಟಲ್ ಕೊಟ್ರು, ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕೊಟ್ಟು ಅವರೇ ನನಗೆ ಪೆಟ್ರೋಲ್ ನ ತೆಗ್ದಿ ಸರಿ ಆಯ್ತು. ಆಮೇಲೆ ಏರ್ ಲಾಕ್ ಆಗಿತ್ತು, ಪೆಟ್ರೋಲ್ ಫುಲ್ ಆಗ್ಬಿಟ್ಟಿತ್ತು. ಅವ್ರು ಫುಲ್ ಹಾಕ್ಬಿಟ್ಟಿದ್ರು ಪೆಟ್ರೋಲ್. ನಾನು ಹೇಳ್ತಾ ಇದೀನಿ ಬೇಡ ಅನ್ನೋಷ್ಟು ತುಂಬಿಟ್ರು ಅವರು. ಮತ್ತೆ ಅವ್ರು ಹೆಲ್ಪ್ ಮಾಡಿದ್ರು, ಪೆಟ್ರೋಲ್ ಅವ್ರಿಗೆ ಕೊಟ್ಟೆ, ಲಾರಿ ಡ್ರೈವರ್ ಇಟ್ಕೊಳ್ಳಿ ಸರ್ ಅಂದ್ಬಿಟ್ಟು ಕೊಟ್ಬಿಟ್ಟು ಗಾಡಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಬಂದ್ವಿ. ಈ ತರ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಮ್ಮ ಸಮಾಜ ಹೆಲ್ಪ್ ಮಾಡುತ್ತೆ. ನಾವು ಒಳ್ಳೆ ರೀತಿಯಲ್ಲಿ ಅಪ್ರೋಚ್ ಮಾಡ್ಬೇಕಷ್ಟೇ. ಅಣ್ಣ, ಅಕ್ಕ, ತಮ್ಮ ಅಂತ ಹೇಳ್ಬಿಟ್ರೆ ಅದು ಅಲ್ಲಿಗೆ ಸೆಟಲ್ ಆಗ್ಬಿಡುತ್ತೆ. ಸೊ ನೀವ್ ಯಾವತ್ತು ವ್ಲಾಗ್ ಮಾಡೋದಿಕ್ ಶುರು ಮಾಡಿದ್ರಿ? ವ್ಲಾಗ್ ಆಕ್ಚುಲಿ ನಾನು ಕ್ಲಾಸಿಕ್ 350 ಇದ್ದಾಗ ನನ್ನ ಹತ್ರ ಫಸ್ಟ್ ರೈಡ್ ಹೋಗಿದ್ದು ಧರ್ಮಸ್ಥಳಕ್ಕೆ. ಬಿಕಾಸ್ ನಾನು ಓದಿದ್ದು ಉಜ್ರೆಯಲ್ಲಿ, STM ಅಲ್ಲಿ ಓದಿದ್ದು ನಾನು ಡಿಪ್ಲೊಮಾನ. ಫಸ್ಟ್ ಅಲ್ಲಿಗೆ ಮನ್ಸಿತ್ತು. ಸೊ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಾಯ್ತು. ಫಸ್ಟ್ ರೈಡು ಸೋಲೋ ಹೋಗಿದ್ದು, ಭಯ ಇತ್ತು. ಘಾಟ್ ಸೆಕ್ಷನ್ ಎಕ್ಸ್ಪೀರಿಯನ್ಸ್ ಏನ್ ಕತೆ ಏನು ಗೊತ್ತಿಲ್ಲ. ಚಾರ್ಮಡಿ ಹೋಗಿದ್ರಾ? ಶಿರ್ಡಿ ಘಾಟ ಹೋಗಿ ಚಾರ್ಮಡಿಯಲ್ಲಿ ಹಿಡಿದೆ. ಅಯ್ಯೋ ಎಂತ ಸರ್ಕಸ್! ನಾನು ಆಕ್ಚುಲಿ ಘಾಟ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋದೆ. ಯಾಕಂದ್ರೆ ಹೇಳ್ತಾರಲ್ಲ, ಆ ಘಾಟ್ ದಾಟ್ಬಿಟ್ರೆ ನೀನು ಬೈಕ್ ಕಲ್ತಂಗೆ ಅನ್ನೋದು ಒಂದು ವಾಡಿಕೆ ಇದೆ ನಮ್ಮಲ್ಲಿ. ಅದಕ್ಕೆ ಒಂದಾಗ್ಲಿ ಆಗಿದ್ದಾಗ್ಲಿ ನೋಡೋಣ ಅನ್ಬಿಟ್ಟು ನುಗ್ಸಿ ಬಂದೆ. ಅದಾದ್ಮೇಲೆ ನಮ್ಮ ಅಮ್ಮ ಹೇಳಿದ್ರು, ಯೂಟ್ಯೂಬ್ ಏನಾದ್ರು ಶುರು ಮಾಡು, ಯಾರು ಇಲ್ಲ ಹುಡುಗಿರಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನಾನು ನನಗೆ ತಲೆ ಬಿಡ ಗೊತ್ತಿಲ್ಲ, ಅವಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಈ ತರ ಗೇರ್ಸ್ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಅವಾಗೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದಿದ್ದು ನಾವೆಲ್ಲ, ಏನು ಗೊತ್ತಿಲ್ಲ, ನಾಲೆಜ್ ಇಲ್ಲ ಬೈಕ್ ಬಗ್ಗೆ. ಆ ಇನಿಷಿಯಲ್ ಸ್ಟೇಜ್ ಇಂದ ಗೋಪ್ರೋ ತೆಕೊಟ್ರು, ನಮ್ಮ ಫಾದರ್ ಗೋಪ್ರೋ ತೆಕೊಟ್ರು. ಅದನ್ನ ಮೌಂಟ್ ಮಾಡೋದಕ್ಕೆ ಯೂಟ್ಯೂಬ್ಗಳನ್ನ ನೋಡ್ಕೊಂಡು ನಾನು ಕಲಿತೆ ಹೆಂಗ್ ಹಾಕೋಬೇಕು, ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದನ್ನ. ಅದಾದ್ಮೇಲೆ ಫಸ್ಟ್ ಕೇರಳಾಗ ಹೋದೆ ನಾನು. ಫಸ್ಟ್ ಸೋಲೋ ಮಾನ್ಸೂನ್ ಅಲ್ಲಿ ಮಳೆಗಾಲದಲ್ಲಿ ಕೇರಳಾಗ ಹೋದೆ. ಅಲ್ಲಿಂದ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ. ನೀವ್ ಹೇಳ್ದಂಗೆ ಬೆಬೆಬೆ ಏನ್ ಮಾತಾಡ್ಬೇಕು ಗೊತ್ತಿಲ್ಲ, ಯಾವ ತರ ಮಾತಾಡಿದ್ರೆ ನಮ್ ಜನ ಒಪ್ಕೋತಾರೆ ಅನ್ನೋದು ಗೊತ್ತಿಲ್ಲ. ಕನ್ನಡದಲ್ಲಿ ಏನಾದ್ರು ಒಂದು ವರ್ಡ್ ಮಿಸ್ಟೇಕ್ ಆಯ್ತು ಅಂತ ಇಟ್ಕೊಳ್ಳಿ, ಅದನ್ನೇ ಹಾಕೊಂಡು ರುಬ್ತಾರೆ. ಕಾಯ್ತಿರ್ತಾರೆ ಎಲ್ಲಾದ್ರೂ ಏನಾದ್ರೂ ಸಿಕ್ಲಪ್ಪ ಇರೋ ಹತ್ರ ಕನ್ನಡ ಅಂತಾರೆ. ಒಂದ್ ಸಣ್ಣ ಮಿಸ್ಟೇಕ್ ಟ್ರೋಲ್ ನಾವ್ ನೆಕ್ಸ್ಟ್ ಅಷ್ಟೇ. ಸೊ ಈ ತರ ಎಲ್ಲ ಚಾಲೆಂಜಸ್ ಫೇಸ್ ಮಾಡಿದೆ. ಆಮೇಲೆ ಸ್ವಲ್ಪ ತಪ್ಪುಗಳನ್ನ ಮಾಡ್ತಾ ಇದ್ದೆ ಮಾತಾಡ್ಬೇಕಾದ್ರೆ. ಸುಮ್ನೆ ಕಾಮನ್ ಆಗಿ ಮಾತಾಡ್ತಾ ಇದ್ದೆ, ಕೆಲವೊಂದು ಟಂಗ್ ಟ್ವಿಸ್ಟ್ ಆಗಲ್ಲ. ಏನ್ ಚೆನ್ನಾಗಿ ಮಾತಾಡ್ತೀರಾ ನೀವು. ಒಂದ್ ಚಾನಲ್ ಅಲ್ಲಿ ಪ್ಯಾನಲ್ ಡಿಸ್ಕಷನ್ ಗೆ ಕುತ್ಕೋಬಹುದು. ಇವಾಗ ಅಭ್ಯಾಸ ಆಗಿರೋದು. ಮೊದ್ಲು ಇಲ್ಲ ಇದ್ರಲ್ಲಿ ಮೊದ್ಲು ಇಷ್ಟೊಂದು ಮಾತಾಡ್ತಾ ಇರ್ಲಿಲ್ಲ. ಈಗ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆತರ ಮಾತಾಡಿ ಇವಾಗ ಈ ಮಟ್ಟಿಗೆ ಬಂದಿರೋದು. ತಂದೆ ತಾಯಿ ಕನ್ನಡ ತಪ್ಪಾದಲ್ಲಿ ತಿದ್ದಿದ್ರು, ಫ್ಯಾಮಿಲಿ ಎಲ್ಲ ತಿದ್ದಿದ್ರು, ಹಂಗ್ ಮಾತಾಡ್ಬೇಡ ಹಿಂಗ್ ಮಾತಾಡು ಅಂತ ಹೇಳಿ ತಿದ್ದಿ ಕೊನೆಗೂ ಏನೋ ಬೆಬೆಬೆ ಅಂತ ಇದ್ದಿದ್ದು ಇವತ್ತು ಫುಲ್ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ತರ ಮಾತಾಡಕ್ ಶುರು ಆಗ್ಬಿಟ್ಟಿದೆ. ಅಲ್ಲಿಂದ ವ್ಲಾಗಿಂಗ್ ಶುರುವಾಯ್ತು. ಓಕೆ, ಪಕ್ಕಾ ಕನ್ನಡದ ಅಭಿಮಾನಿ ನೀವು. ಹೌದು, ಕರ್ನಾಟಕ ಅಂದ್ರೆ ಫಸ್ಟ್ ಎಲ್ಲಿದ್ರು ಕನ್ನಡ ಅಂದ್ರೆ ಓಡ್ ಬರ್ತೀವಿ ನಾವು. ಓಕೆ, ಸೊ ಕೇರಳ ಫಸ್ಟ್ ಬ್ಲಾಗ್ ಆಯ್ತು ನಿಮ್ಗೆ, ಎಷ್ಟು ವ್ಯೂಸ್ ಬಂತು ಅದಕ್ಕೆ? ಅದು ಏನೊಂದ್ 50-60 ಅಷ್ಟೇ. ಯಾರು ನಮ್ಮವರೇ ನೋಡಿರೋದು. ಅವಾಗೆಲ್ಲ ಹೆಂಗೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ನನ್ ಮಗಳು ಚಾನೆಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೋಗಿ ನನ್ ಪೇರೆಂಟ್ಸ್ ಅಪ್ರೋಚ್ ಮಾಡ್ತಾ ಇದ್ರು ಫ್ರೆಂಡ್ಸ್ಗೆ, ನನ್ ಮಗಳದೊಂದು ಚಾನೆಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ. ಆ ತರ ಇದ್ದಿದ್ದು ನಮ್ ಕಾಲ. ಇವಾಗ ಹಂಗಲ್ಲ. ಒಂದ್ ಬಟ್ಟೆ ಬಿಚ್ಚಾಕ್ಬಿಟ್ಟು ರೀಲ್ಸ್ ಮಾಡಿದ್ರೆ ಅವರೇ ಬರ್ತಾರೆ. ನಮ್ದು ಹಂಗಲ್ಲ, ನಮ್ಮ ಅಪ್ಪ ಅಮ್ಮ ಹೋಗಿ ಕೇಳ್ತಿದ್ರು ನನ್ ಮಗ್ಳಿಗೆ ಸಪೋರ್ಟ್ ಮಾಡಿ ಅಂತ. ಆ ಕಾಲ ಇತ್ತು, ಅದೆಲ್ಲ ಅನ್ಭವಿಸ್ಕೊಂಡ್ ಬಂದಿರೋರು ನಾವೆಲ್ಲ. ಸೊ ಫ್ರೆಂಡ್ಸ್ ಫ್ಯಾಮಿಲಿ ನೋಡಿ ಅಷ್ಟೇ ಬರ್ತಿತ್ತು. ಆಮೇಲೆ ಒಂದು ಸ್ಪಿಟಿ ರೈಡ್ ಹೋದಾಗ ಸ್ವಲ್ಪ ಬೂಮ್ ಆಯ್ತು. ಸೊ ಸ್ಪಿಟಿ ರೈಡ್ ಹೋದಾಗ ಓಕೆ, ಯಾರೋ ಒಬ್ರು ಏನೋ ಲೇಡೀಸ್ ಏನೋ ಮಾಡ್ತಾ ಇದಾರೆ ಅಂತ ಅವಾಗ ಸ್ವಲ್ಪ. ಬಟ್ ಇವಾಗ್ಲೂ 1,500-2,000 ಅಷ್ಟೇ ವ್ಯೂಸ್ ಇರೋದು ಆ ಸ್ಪಿಟಿ ರೈಡ್ದು. ಓಕೆ, ಪರವಾಗಿಲ್ಲ. ನನ್ನ ಪ್ರಕಾರ ಅಂದ್ರೆ ಏನಾರು ಬಟ್ಟೆ ಬಿಚ್ಚಾಕ್ ಮಾಡಿದ್ರೆ ಜನ ನೋಡ್ತಾರೆ, ಕಷ್ಟಪಟ್ಟು ಮಾಡಿದ್ರೆ ನೋಡಲ್ಲ. ಟ್ರೆಂಡ್ ಅದು. ಏನ್ ಮಾಡ್ತೀರಾ, ನಮ್ ಜನಕ್ಕೆ ಅದ್ ಬೇಕಾಗಿರೋದು. ಅವ್ರಿಗೆ ಗಾಸಿಪ್ ಬೇಕು, ಹಾಟ್ ಬೇಕು. ನಾವೆಲ್ಲ ಹಿಂಗ್ ಮೈ ಮುಚ್ಕೊಂಡಿದ್ರೆ ಎಲ್ಲಿ ನೋಡ್ತಾರೆ ಹೇಳಿ? ಫ್ಯಾಕ್ಟ್. ಓಕೆ, ಇನ್ನು ನೀವು ಕ್ಲಬ್ ಜೊತೆ ಅಸೋಸಿಯೇಟ್ ಆಗ್ಬಿಟ್ಟು ನೀವು ರೈಡ್ ಎಲ್ಲ ಹೋಗ್ತೀರಾ, ಕಾಸ್ ರೈಡ್ ಎಲ್ಲ ಹೋಗ್ತೀರಾ. ಇಲ್ಲಿ ತನಕ ಎಷ್ಟು ಕಾಸ್ ರೈಡ್ ಮಾಡಿದೀರಾ ನೀವು?
ಕಾಸ್ ರೈಡು ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಚಿಕ್ಕ ಚಿಕ್ಕ ಕಾಸ್ ರೈಡ್ಗಳು ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಆಗಿರ್ಬೋದು, ಅಥವಾ ಕೆಲವೊಂದಷ್ಟು ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಬಗ್ಗೆ ಆಗಿರ್ಬೋದು, ಮೆನ್ಸುರೇಷನ್ ಕಪ್ಸ್ ಯೂಸ್ ಮಾಡಿ ಅನ್ನೋದ್ರ ಬಗ್ಗೆ ಅವೇರ್ನೆಸ್ಸು, ಆಮೇಲೆ ಎನ್ವಿರಾನ್ಮೆಂಟ್ ಬಗ್ಗೆ ಎಲ್ಲ ಮಾಡಿರೋದು. ಬಟ್ ಮೇಜರ್ ಆಗಿ ಇದುವರೆಗೂ ನಾನು 3 ಹೈಲೈಟ್ಸ್ ನ ಮಾಡಿದ್ದೀನಿ. ಒಂದು ಮಹಿಳೆಯರ ಭಯಮುಕ್ತ ಕರ್ನಾಟಕ ಅಂತ ಹೇಳ್ಬಿಟ್ಟು, ಮಹಿಳೆಯರಿಗೆ ಓವರ್ ನೈಟ್ ಲೇಟ್ ನೈಟ್ ಎಲ್ಲ ಆಚೆ ಓಡಾಡಿದ್ರೆ ನಮ್ಮ ಬೆಂಗಳೂರು ಸೇಫ್ ಇದೆ, ನಮ್ಮ ಕರ್ನಾಟಕ ಸೇಫ್ ಇದೆ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿತ್ತು. ತುಂಬಾ ಜನ ತುಂಬಾ ತರ ನೆಗೆಟಿವ್ ಆಗಿ ಮಾತಾಡ್ತಿದ್ರು. ಅದನ್ನ ಪ್ರೂವ್ ಮಾಡೋದಕ್ಕೆ 4 ಜನ ಮಹಿಳೆಯರು ಇಡೀ ಕರ್ನಾಟಕನ 31 ಡಿಸ್ಟ್ರಿಕ್ಟ್ಸ್ ನ 32 ಡೇಸ್ ಅಲ್ಲಿ ಫಿನಿಶ್ ಮಾಡಿ, ಅದು ಒಂದು ಮೇಜರ್ ಪಾತ್ರ ವಹಿಸ್ತು ನಮಗೆ. ಎಲ್ಲಾ ಕಡೆ ಎಲ್ಲ ಮೀಡಿಯಾಗಳಲ್ಲಿ ಬಂತು, ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಅಲ್ಲಿ ಬಂತು. ಸ್ವಲ್ಪ ಅವಾಗ ಓಕೆ ಇಂಥವ್ರೊಬ್ರು ಇದಾರೆ, ಇಂಥವ್ರೊಬ್ರು ಮಾಡ್ತಾ ಇದಾರೆ ಅಂತ ಜನಕ್ಕೆ ಗೊತ್ತಾಗಕ್ ಶುರುವಾಯ್ತು. ಅದು ಮಾಡಿದಾಗ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂತು, ಫಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂತು ಕಾಸ್ ರೈಡ್ ಮೇಲೆ. ಅದಾದ್ಮೇಲೆ ಒಂದಕ್ಕೆ ಮಾಡಿ ನಿಲ್ಸ್ಬಿಟ್ರೆ ಇದು ಪ್ರಯೋಜನ ಇಲ್ಲ, ಅದನ್ನ ಮುಂದುವರಿಸ್ತಾ ಇರಬೇಕು ನಾವು. ನಮ್ ಕೈಲಿ ಆಗೋದನ್ನ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದು ಪ್ರಕೃತಿ ಕೊಡುಗೆ ಕೊಡಬೇಕು, ಒಂದು ಕನ್ನಡ ಭೂಮಿ, ಕರ್ನಾಟಕದವ್ರು ನಾವು ಬೇರೆ ಬಗ್ಗೆ ಮಾತಾಡ್ತಿಲ್ಲ, ಕರ್ನಾಟಕ ಭೂಮಿಗೆ ಒಂದು ಕೊಡುಗೆ ಅನ್ನೋದು ಕೊಡಬೇಕು, ಮಾತೃಭಾಷೆ ಕೊಡುಗೆ ಕೊಡಬೇಕು, ಮೇನ್ ಇಂಟೆನ್ಷನ್ಸ್ ಅವೆಲ್ಲ. ಸೊ ಅದಾದ್ಮೇಲೆ ಪ್ರಕೃತಿ, ನಾವ್ ಇವತ್ತು ಏನೇ ಒಂದು ರೈಡ್ ಹೋದ್ರು ನಾವ್ ಎಂಜಾಯ್ ಮಾಡೋದೇನು, ಸೀನರಿನ ಎಂಜಾಯ್ ಮಾಡಕ್ ಹೋಗ್ತೀವಿ. ಆ ಸೀನರಿಗೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕಲ್ಲ. ಸೊ ಸೆಕೆಂಡ್ ಮಾಡಿದ್ದು ಸಮುದ್ರ ಜೀವಿಗಳನ್ನ ಉಳಿಸಿ ಅಂತ ಹೇಳ್ಬಿಟ್ಟು, ಕರ್ನಾಟಕದಲ್ಲಿರುವ ಎಲ್ಲಾ ಬೀಚಸ್ ಪ್ಲಾಸ್ಟಿಕ್ ಡ್ರೈವ್ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗಿ ಅವೇರ್ನೆಸ್ ನ ಕೊಟ್ಟು, ಡಿಸಿಗಳನ್ನ ಮೀಟ್ ಮಾಡಿ, ಅಲ್ಲಿ ಇದ್ದಿದ್ದಂತ ಪರಿಸ್ಥಿತಿಗಳನ್ನ ವಿಡಿಯೋ ಕ್ಯಾಪ್ಚರ್ ಮಾಡಿ, ಅಲ್ಲೇ ಟಾಯ್ಲೆಟ್ ಮಾಡ್ತಾ ಇದಾರೆ, ಅಲ್ಲೇ ಮಕ್ಳು ಆಟ ಆಡ್ತಾ ಇದಾರೆ, ಈ ತರದೆಲ್ಲ ನೋಡಿ ಬೇಜಾರಾಯ್ತು. ಯಾಕಂದ್ರೆ 90% ಆಕ್ಸಿಜನ್ ಸಮುದ್ರದಿಂದ ಬರ್ತಾ ಇದೆ ನಮಗೆ. ಸಮ್ಮರ್ ಶುರುವಾಯ್ತು, ವೀಕೆಂಡ್ ಬಂತು ಅಂದ್ರೆ ಎಲ್ಲ ಬೀಚಿಗೆ ಹೋಗ್ತಾರೆ, ಆ ಬೀಚ್ ನ ಕ್ಲೀನ್ ಆಗಿ ಇಟ್ಕೊಂತಾ ಇಲ್ವಲ್ಲ, ಅದು ಸಮಸ್ಯೆ ನಮ್ಮಲ್ಲಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ, ಬಟ್ ಹಾಳು ಮಾಡ್ತಾ ಇದಾರೆ, ಅಷ್ಟೇ ಪ್ರಾಬ್ಲಮ್. ಅದ್ರ ಬಗ್ಗೆ ಅವೇರ್ನೆಸ್, ಅದಕ್ಕೂ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಬಂತು. ಬ್ಯೂಟಿಫುಲ್, ವೆರಿ ನೈಸ್. ಅದಾದ್ಮೇಲೆ ಬಿಗ್ಗೆಸ್ಟ್ ರೈಡ್ ಇದುವರೆಗಿನ ಜರ್ನಿಯಲ್ಲಿ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ರೈಡ್, ನೇಪಾಳ್ ಫಸ್ಟ್ ಇಂಟರ್ನ್ಯಾಷನಲ್ ರೈಡ್. ಕರ್ನಾಟಕದಿಂದ ಕಾಸ್ ರೈಡ್ ಇಟ್ಕೊಂಡು ಫಸ್ಟ್ ಫೀಮೇಲ್ಸ್ ಹೋಗಿದ್ದು ನಾನು ಮತ್ತೆ ನನ್ನ ಫ್ರೆಂಡ್ ಅನಿತಾ ಅಂತ ಇಬ್ಬರಿದ್ದೀವಿ. ನಾವಿಬ್ರು ಡಿಸ್ಕಷನ್ ಮಾಡಿ ಎಲ್ಲ ಕಾಸ್ ರೈಡ್ ನಾವಿಬ್ರೇ ಮಾಡೋದು ಆಕ್ಚುಲಿ. ಸೊ ನಾನು ಅವಳು ಡಿಸೈಡ್ ಮಾಡಿ ಹೊರಟ್ವಿ. ಇಲ್ಲಿಂದ ನೇಪಾಳವರೆಗೂ, ಮುಕ್ತಿನಾಥ್ವರೆಗೂ ಹೋದ್ವಿ, ಮುಸ್ತಾಂಗ್ ವರ್ಗೂ ಹೋದ್ವಿ. ಹೋಗಿರುವಂತ ಎಲ್ಲಾ ಸ್ಟೇಟ್ ಗಳಲ್ಲಿ ಅವೇರ್ನೆಸ್ ಸ್ಪ್ರೆಡ್ ಮಾಡಿದ್ವಿ. ಕ್ರಿಯೇಟ್ ಮಾಡ್ತೀರಾ? ಯಾಕಂದ್ರೆ ಜನ ಗೊತ್ತಿರೋದಿಲ್ಲ, ಭಾಷೆ ಗೊತ್ತಿರೋದಿಲ್ಲ, ಹೆಂಗ್ ನೀವು ಅವ್ರ ಜೊತೆ ನೀವು ಬಾಂಡಿಂಗ್ ಹೆಂಗ್ ಕ್ರಿಯೇಟ್ ಮಾಡ್ತೀರಾ? ನೀವು ಹೇಳಿದ್ ಕೇಳ್ಬೇಕು ಅಂದ್ರೆ ನೀವು ಅವ್ರಿಗೆ ಕನೆಕ್ಟ್ ಆಗ್ಬೇಕು, ಹೆಂಗ್ ಕನೆಕ್ಟ್ ಆಗ್ತೀರಾ? ಸೊ ಎವ್ರಿ ಟೈಮ್ ಕಾಸ್ ರೈಡ್ ಗಳನ್ನ ಮಾಡಿದಾಗ ಬೈಕಿಂಗ್ ಕಮ್ಯುನಿಟೀಸ್ ನಮ್ ಜೊತೆಗಿರುತ್ತೆ. ಲಯನ್ಸ್ ಕ್ಲಬ್ ಇತ್ತು, ರೋಟರಿ ಕ್ಲಬ್ ಇತ್ತು. ಸೊ ಅದ್ರ ಜೊತೆಗೆ ಆ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಅವರೆಲ್ಲ ಏನ್ ಮಾಡಿದ್ರು, ನಮ್ಗೆ ಕೆಲವೊಂದಷ್ಟು ಕಾಲೇಜ್ಗಳು, ಸ್ಕೂಲ್ಗಳು, ಗಾರ್ಮೆಂಟ್ಸ್ಗಳು ನಮ್ಗೆ ಟೈ ಅಪ್ ಮಾಡ್ತಾ ಬಂತು. ಅಲ್ಲೇನಾಯ್ತು, ನಮ್ಗೆ ಅಲ್ಲಿದ್ದ MP ಆಗಿರ್ಬೋದು, ಅಲ್ಲಿದ್ದ ಲೋಕಲ್ ಪೊಲಿಟಿಷಿಯನ್ಸ್ಗಳು, ಲೋಕಲ್ ಮೀಡಿಯಾಗಳು ಒಂದಕ್ಕಿಂತ ಒಂದೊಂದು ಕನೆಕ್ಟಿವಿಟಿ ಸಿಕ್ತು ನಮಗೆ. ನಾವೇನ್ ಮಾಡ್ತಿದ್ವಿ, ಇವ್ರು ಕೊಟ್ಟಿರುವಂತ ಲೀಡ್ಗಳನ್ನ ಇಟ್ಕೊಂಡು ಇವತ್ತು ಈ ಸ್ಕೂಲಿಗೆ ಹೋಗ್ತಾ ಇದೀವಿ, ನಾಳೆ ಈ ಕಾಲೇಜಿಗೆ ಹೋಗ್ತಾ ಇದೀವಿ ಅಂತ ಹೋಗಿ ಅಲ್ಲಿ ಹೋಗಿ ನಮ್ಗೆ ಹಿಂದಿ ಬರಲ್ಲ, ಅವರಿಗೆ ಬೇರೆ ಭಾಷೆ ಅರ್ಥ ಆಗಲ್ಲ. ಸೊ ಅಲ್ಲಿ ಏನಾಯ್ತು, ಟೀಚರ್ಸ್ಗಳು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ವಿ, ಎಂಡ್ ಆಫ್ ದ ಡೇ ಅವ್ರ ಅದನ್ನ ಅವ್ರ ಲೋಕಲ್ ಹಿಂದಿ, ಅಂದ್ರೆ ಮಾಮೂಲಿ ಹಿಂದಿ ಅಲ್ಲ, ಅವ್ರದ್ದು ಲೋಕಲ್ ಹಿಂದಿ ಇರುತ್ತೆ, ಆ ಲೋಕಲ್ ಹಿಂದಿಲಿ ಟ್ರಾನ್ಸ್ಲೇಟ್ ಮಾಡಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಟೀಚರ್ಸ್ಗಳು. ಸೊ ಅದನ್ನ ನಾವು ಅವೇರ್ನೆಸ್ ನ ಈ ರೀತಿ ಸ್ಪ್ರೆಡ್ ಮಾಡಿದ್ವಿ. ಬರೀ ಸ್ಪ್ರೆಡ್ ಮಾಡಿದಲ್ಲ, ನಾವು ಹೋಗಿದಂತ ಕೆಲವೊಂದಷ್ಟು ಸ್ಕೂಲ್ಗಳಲ್ಲಿ ಅಂದ್ರೆ ಸ್ಟಾಪ್ ಸೆಕ್ಷುವಲ್ ವೈಲೆನ್ಸ್ ಅನ್ನೋ ಅವೇರ್ನೆಸ್ ಇಟ್ಕೊಂಡು ಹೋದ್ವಿ ನೇಪಾಳ್ಗೆ. ಗಂಡ್ಮಕ್ಳ ಮೇಲೂ ದೌರ್ಜನ್ಯ ಆಗ್ತಾ ಇದೆ, ಹೆಣ್ಮಕ್ಳ ಮೇಲೂ ದೌರ್ಜನ್ಯ ಆಗ್ತಾ ಇದೆ. ಗಂಡ್ಮಕ್ಳದಷ್ಟು ಗೊತ್ತಾಗಲ್ಲ, ಬಟ್ 20% ಗಂಡ್ಮಕ್ಳ ಮೇಲೆ ಆಗ್ತಾ ಇದೆ. ಸೊ ಮೇಜರ್ ಹೆಣ್ಮಕ್ಳ ಮೇಲಿತ್ತು. ನಾವು ಹೋಗಿದಂತ ಕೆಲವೊಂದಷ್ಟು ನಾರ್ತ್ ಸ್ಕೂಲಲ್ಲಿ ಮಕ್ಕಳು ಪ್ರೆಗ್ನೆಂಟ್ ಆಗಿ ಸ್ಕೂಲಿಗೆ ಬಂದಿದ್ರು, ಅವ್ರ ಮೇಲೆ ರೇಪ್ ಆಗಿತ್ತು, ಕೆಲವರು ಚೈಲ್ಡ್ ಮ್ಯಾರೇಜ್ ಆಗಿತ್ತು. ಈ ತರ ಕೇಸಸ್ಗಳನ್ನ ಲೈವ್ ಅಲ್ಲಿ ಕಣ್ಮುಂದೆ ನೋಡಿದ್ವಿ. ಅವರಿಗೆ ಇದು ತಪ್ಪು, ಈ ತರ ಮಾಡಬಾರ್ದು ಅಂತ ಹೇಳಿ ಅವೇರ್ನೆಸ್ ನ ಕೊಟ್ಟು, ಆಮೇಲೆ ಸ್ಕೂಲ್ ಮುಂದೆನೆ ಪ್ರಿನ್ಸಿಪಲ್ಗೆ ಗೊತ್ತಿಲ್ಲ, ಗಂಡಸರು ಬಂದು ನಿಂತ್ಕೊಂಡು ಅಲ್ಲಿ ಕೆಟ್ಟ ಕೆಲಸನ ಮಾಡೋದು, ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಡ್ರೆಸ್ ಬಿಚ್ಕೊಂಡು ನಿಂತ್ಕೊಳ್ಳೋದು, ಈ ತರ ಎಲ್ಲ ಸಮಸ್ಯೆಗಳನ್ನ ಲೈವ್ ಅಲ್ಲೇ ಕ್ಯಾಪ್ಚರ್ ಮಾಡಿ, ಲೈವ್ ಅಲ್ಲಿ ಇದ್ದಿದಂತ ಎಲ್ಲಾ ಪೊಲಿಟಿಕ್ಸ್ಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿದ್ವಿ. ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಅವರಿಗೆ ನಾವು ಈ ತರ ಅವೇರ್ನೆಸ್ ನಾವ್ ಏನ್ ಮಾಡ್ತಾ ಇದೀವಿ, ಎಂಡ್ ಆಫ್ ದ ರಿಸಲ್ಟ್ ತೋರಿಸ್ಬೇಕಲ್ಲ, ಸುಮ್ನೆ ಹೋಗ್ಬಿಟ್ಟು ಶೋಕಿ ಮಾಡೋದಲ್ಲ. ಎಂಡ್ ಆಫ್ ದ ಡೇ ರಿಸಲ್ಟ್, ಔಟ್ಪುಟ್ ಬೇಕು ನಮಗೆ. ಔಟ್ಪುಟ್ ನ ತೋರಿಸಿ ಅಲ್ಲಿ ಬದಲಾವಣೆಗಳನ್ನ ಮಾಡ್ತಾ ಬಂದ್ವಿ ನಾವು. ಈ ಬದಲಾವಣೆಗಳು ಇವತ್ತು ನಾವು ಬೆಂಗಳೂರಲ್ಲಿ ಇದ್ರು ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ನಾವು ಕಮ್ಯುನಿಕೇಶನ್ ಮಾಡ್ತಾ ಇದೀವಿ, ಬಿಟ್ಟಿಲ್ಲ, ಯಾವ್ದನ್ನು ನಾವು ಬಿಟ್ಟಿಲ್ಲ. ಎಲ್ಲಾ ಕಡೆಗೂ ಇವತ್ತೂನು ಹೌದಾ ಹಿಂಗ್ ಆಗ್ತದೆ, ಏನಾದ್ರು ಡೆವಲಪ್ಮೆಂಟ್ ಬೇಕಾ, ಅಥವಾ ಲಯನ್ಸ್ ಇಂದ, ರೋಟರಿ ಕ್ಲಬ್ ಇಂದ ನಿಮ್ಗೆ ಏನಾದ್ರು ಫಂಡ್ಗಳು ಬೇಕಾ, ಬುಕ್ಸ್ಗಳು ಬೇಕಾ, ಈ ತರ ಫಾಲೋ ಅಪ್ ಖಂಡಿತ ನಡೀತಾ ಇರುತ್ತೆ, ಬಿಡೋದಿಲ್ಲ. ಸೊ ನೇಪಾಳಕ್ಕೆ ಹೋಗಿ ಅಲ್ಲಿಂದ 1 ತಿಂಗಳು ರೈಡ್. ಆಕ್ಚುಲಿ ಬಹಳ ಚಾಲೆಂಜಸ್ ಇತ್ತು, ಮುಗಿಸ್ಕೊಂಡು ಬಂದ್ವಿ. ಅದಕ್ಕೆ 3rd ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂತು. ಬ್ಯೂಟಿಫುಲ್, ಬ್ಯೂಟಿಫುಲ್. ಈಗ ಹೆಣ್ಮಕ್ಳು ಸೇರ್ಕೊಂಡು ನೀವು ರೈಡ್ ಹೋಗ್ತಾ ಇದ್ರೆ ನಿಮಗಾಗುವಂತ ಚಾಲೆಂಜಸ್, ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ಮ್ಯಾಕ್ಸಿಮಮ್ ಹುಡುಗರೇ ಇರೋದು. ಈ ಹೆಣ್ಮಕ್ಳು ಹಿಂಗೆಲ್ಲ ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಊರಲ್ಲಿ ಹೇಳ್ತಾರೆ ಗಂಡು ಬೀರಿ ಅವಳು ಅಂತ ಅಲ್ವಾ? ಹಂಗೆ ನಿಮಗ್ ಹೋಗ್ತಿದ್ದಂಗೆ ರೈಡ್ ಅಲ್ಲಿ ಏನೆಲ್ಲ ಚಾಲೆಂಜಸ್ ಆಯ್ತು?
ಫಸ್ಟ್ ಚಾಲೆಂಜು ಬಂದಿದ್ದು ಗಾಡಿ ತಗೊಂಡಾಗ ನಾವೇನು ಕಲ್ತಿರಲ್ಲ ಟೆಕ್ನಿಕಲ್. ನಾನು ಇವತ್ತು ಏನ್ ಕಲ್ತಿದ್ದೀನಿ ಅಂತ ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲಿ ಕಲ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಹೋಗ್ತಾ ಹೋಗ್ತಾನೆ ಎಲ್ಲಾನು ಕಲಿಯಕ್ಕಾಗೋದು ನಾವು. ಸೊ ಗಾಡಿ ಬ್ರೇಕ್ ಡೌನ್ ಆದಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಗಾಬರಿ. ಪಂಚರ್ ಆದಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಗಾಬರಿ. ಅದಾದ್ಮೇಲೆ ಇನ್ನೊಂದು ಚಾಲೆಂಜ್ ಆಗಿದ್ದು, ಒಂದು ಹೆಣ್ಮಗು ಮನೆ ಬಿಟ್ಟು ಒಬ್ಳೊಬ್ಳೆ ಓಡಾಡ್ತಾ ಇದ್ದಾಳೆ, ನಾಳೆ ಯಾರಾದ್ರೂ ನನ್ನ ಅಟ್ಯಾಕ್ ಮಾಡಿದ್ರೆ ಅಥವಾ ನನ್ನನ್ನು ಯಾರಾದ್ರೂ ಕೆಟ್ಟದಾಗ ಬಳಕೆ ಮಾಡ್ಕೊಂಡು ಅಥವಾ ನನಗೆ ರೋಡಲ್ಲಿ ಏನಾದ್ರು ನನ್ಗೆ ಆಕ್ಸಿಡೆಂಟ್ ಆಗ್ಬಿಟ್ರೆ ನಾಳೆ ಅಪ್ಪ ಅಮ್ಮನ ಗತಿ ಏನು ಅನ್ನೋದು ಒಂದು ಚಾಲೆಂಜ್ ಇತ್ತು. ಮೂರನೇ ವಿಚಾರ, ನನ್ಗೆ ಆಲ್ರೆಡಿ ಬೆನ್ನಲ್ಲಿ ರಾಡ್ ಇದೆ, ಸರ್ಜರಿ ಆಗಿದೆ, ನನಗೆ L4 and 5 ರಾಡ್ ಇದೆ. ಆಕ್ಸಿಡೆಂಟ್ ಆಗ್ಬಿಟ್ರೆ ನನ್ನ ಲೈಫ್ ಏನಾಗುತ್ತೆ ಅನ್ನೋದು ಒಂದು ಚಾಲೆಂಜ್ ಇದೆ. ಬಿಕಾಸ್ ಹೆಲ್ತ್ ವೈಸ್ ನಾವು ನೋಡ್ಕೋಬೇಕು. ಇದು ದೊಡ್ಡ ರಿಸ್ಕ್ ಇದೆ. ದೊಡ್ಡ ರಿಸ್ಕ್ ಆಕ್ಚುಲಿ ಲೈಫಲ್ಲಿ. ನಾನು ಅಥ್ಲೆಟ್ ಆಗಿದೆ, ನಾನು ಸ್ಟೇಟ್ ಲೆವೆಲ್ TT ಪ್ಲೇಯರ್ ಆಕ್ಚುಲಿ. ಓಕೆ. ಸೊ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿ ಫೀಲ್ಡ್ ಅಲ್ಲಿ ಬಿದ್ದು ಇಂಜುರೀಸ್ ಮಾಡ್ಕೊಂಡು ಈ ತರ ಮಾಡ್ಕೊಂಡಿದ್ದು. ಸೊ ಈಗಲೂ ರೈಡ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ ನನ್ನ ಆರ್ಥೋಪೆಡಿಕ್ ಡಾಕ್ಟರ್. ಬಟ್ ಹಿಡ್ದಿರೋ ಪ್ಯಾಷನ್ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಗೋಲ್ ಇದೆ. ಬಟ್ ಏನ್ ಪೇನ್ ಬರಲ್ಲ ನಿಮ್ಗೆ? ನಾನು ಬೆಲ್ಟ್ ಯೂಸ್ ಮಾಡ್ತೀನಿ ರೈಡಿಂಗ್ ಅಲ್ಲಿ. ಸೊ ಸೊಂಟದ ಬೆಲ್ಟ್ ಮತ್ತೆ ಪೋಸ್ಟರ್ ಕರೆಕ್ಟರ್ ಬೆಲ್ಟ್ ಬರುತ್ತೆ, ಅದೆಲ್ಲ ಹಾಕೊಂಡ್ರೆ ಆರಾಮಾಗಿರ್ತೀನಿ. ಬಟ್ ಏನಾದ್ರೂ ಹಳ್ಳ ಹಂಪಿಗೆಲ್ಲ ಕುಕ್ಕದೆ ಮಾಡದೆ ಗಿಡದೆ ಅಂದ್ರೆ ನೋವು ಆಗುತ್ತೆ. ಬಟ್ ಓಕೆ, ಮ್ಯಾನೇಜಬಲ್ ಅಂತ, ಸಿವಿಯರ್ ಏನಿಲ್ಲ. ಓಕೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಚಾಲೆಂಜ್ ಬಂದಿದ್ದು ವಾಶ್ರೂಮ್ಸ್ ಚಾಲೆಂಜ್. ಎಕ್ಸಾಕ್ಟ್ಲಿ ಕರೆಕ್ಟ್. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ನಮಗೆ. ಯಾಕಂದ್ರೆ ಎಲ್ಲೋ ಏನೋ ಕಾಣಿಸ್ತು ಅಂತ ರೋಡಲ್ಲೆಲ್ಲ ಹೋಗೋಕ್ಕೂ ಆಗಲ್ಲ. ಹೋಗೋದು ತಪ್ಪು. ಆಕ್ಚುಲಿ ಗಂಡ್ ಮಕ್ಳು ರೋಡಲ್ಲಿ ಹೋಗ್ಬಾರ್ದು. ಕೊಡ್ತೀನಿ, ಹಾಳು ಮಾಡಿ ವಾಶ್ರೂಮ್ಸ್ ಇರುತ್ತೆ, ಯೂಸ್ ಮಾಡ್ಕೋಬೇಕು. ಇಲ್ಲಿ ಮೇಜರ್ ಆಗಿ ಪ್ರಾಬ್ಲಮ್ ಏನ್ ಬರೋದು ಅಂದ್ರೆ, ಪೆಟ್ರೋಲ್ ಬಂಕಲ್ಲಿ ನಾವು ವಾಶ್ರೂಮ್ಸ್ ಯೂಸ್ ಮಾಡ್ತೀವಿ. ರೆಸ್ಟೋರೆಂಟ್ ಅಥವಾ ಯಾವ್ದಾದ್ರು ರೋಡ್ ಸೈಡ್ ಮೆಕ್ಡಿ, ಡಾಮಿನೋಸ್ ಆ ಥರ ಸಿಕ್ಕಿದ್ರೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಪ್ರಾಬ್ಲಮ್ ಏನಂದ್ರೆ ನೀಟಾಗಿರ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಇನ್ಫೆಕ್ಷನ್ ಆದ್ರೆ ಮತ್ತೆ ಅದು ಇನ್ಫೆಕ್ಷನ್ ಇಂದ ಮತ್ತೆ ನಾವೊಂದ್ 2 ದಿನ ಜ್ವರ ತಪ್ಪಿ ಮಲಗ್ತೀವಿ. ಕರೆಕ್ಟ್. ಏನು ಮಾಡಕ್ಕಾಗಲ್ಲ. ಕೆಲವೊಂದು ವಿಚಾರ ಸೆನ್ಸಿಟಿವ್ ಇರ್ತವೆ, ಅದನ್ನೆಲ್ಲ ಅನ್ಭವಿಸಿ ಇವಾಗ ಎಲ್ಲಾದ್ರೂ ಏನು ಆಗದೆ ಇರೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಆ ಸೆನ್ಸಿಟಿವ್ನೆಸ್ ಹೋಗ್ಬಿಟ್ಟಿದೆ ನಮಗೆ. ಯಾಕಂದ್ರೆ ಒಂಥರ ಒಡ್ರ ತರ ಆಗ್ಬಿಟ್ಟಿದೀವಿ ನಾವು. ಹಂಗಂತೀರಾ? ಎಲ್ಲ ಹೆಂಗೋ ಹೋಯ್ತಾರೋ ಅಂತ ಹೋಗ್ತಾ ಇದೀವಿ ಇವಾಗ. ಸ್ಪೆಷಲಿ ಹೆಣ್ಮಕ್ಳು ತುಂಬಾ ಸೆನ್ಸಿಟಿವ್ ಕೆಲವೊಂದು ವಿಚಾರದಲ್ಲಿ. ಬಟ್ ಪರಿಸ್ಥಿತಿ ಹಂಗ್ ಮಾಡ್ಬಿಡುತ್ತೆ ನಮ್ಮನ್ನ, ಒಂಥರ ಅಭ್ಯಾಸ ಆಗ್ಬಿಡುತ್ತೆ. ಈ ಸೆನ್ಸಿಟಿವಿಟಿ ಅಂತ ನನಗ್ ಬಂದಾಗ ಪೀರಿಯಡ್ಸ್ ಟೈಮ್, ಅದೇ ಹೇಳಕ್ ಬಂದೆ. ಪೀರಿಯಡ್ಸ್ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಹಿಂಸೆ. ಒಂದು ಸೊಂಟ ನೋವು, ಒಂದು ಮೂಡ್ ಸ್ವಿಂಗ್ಸ್. ರೈಡ್ ಮಾಡ್ಬೇಕು ಅನ್ಸ್ತಾರತ್ತೆ, ಮಾಡಕ್ಕೆ ನಮ್ ಕೈಲಿ ಕೆಪಾಸಿಟಿ ಇರಲ್ಲ. ನಾವ್ ಎಷ್ಟೇ ತಿಂದ್ರು ಏನೇ ಮಾಡಿದ್ರು ಆ ರೆಸ್ಟ್ ಅನ್ನೋದು ಬೇಕೇ ಬೇಕು ಹೆಣ್ಮಕ್ಳಿಗೆ. ತುಂಬಾ ಕಷ್ಟ ಆಗುತ್ತೆ. ಕರೆಕ್ಟ್ ಸಮಯಕ್ಕೆ 2 hours 1 hourಗೆ ಫ್ಲೋ ಮೇಲೆ ನಮಗೆ ವಾಶ್ರೂಮ್ಸ್ಗಳು ಬೇಕಾಗುತ್ತೆ. ಯಾವ್ದೋ ಕಾಡಲ್ಲಿ ಇರ್ತೀವಿ, ಇನ್ನು ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ಇರ್ತೀವಿ. ಹೈವೇಲಿ ಇದ್ರೆ ಓಕೆ, ಏನಾದ್ರೂ ಒಂದು ಆಗುತ್ತೆ ನಮಗೆ. ಎಲ್ಲೋ ಊರು ಆಚೆ ಎಲ್ಲೋ ಸಂದಿ ಪಂದಿಲ್ ಹೋದ್ರೆ ನಮಗೆ ಕಷ್ಟ ಆಗುತ್ತೆ ವಾಶ್ರೂಮ್ಸ್ಗಳಿಗೆ. ಸೊ ಇದೆಲ್ಲ ಚಾಲೆಂಜಸ್. ಮತ್ತೆ ನಾವು ಪ್ಲಾಸ್ಟಿಕ್ ಏನು ಇವಾಗ ನಾವು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆ ಥರ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ತಿದ್ವಿ. ಬಟ್ ಇವಾಗ ಟ್ರಾವೆಲ್ ಅಂತ ಬಂದಾಗ ನಾವೀಗ ಕಪ್ಸ್ ಯೂಸ್ ಮಾಡಕ್ಕೆ ರೂಢಿ ಮಾಡ್ಕೊಂಡಿದೀವಿ. ಸೊ ನಮ್ಗೆ ಆಲ್ಮೋಸ್ಟ್ 8 to 9 hours ಅಷ್ಟೇನಾಗುತ್ತೆ. ಸೊ ನಮ್ಗೆ ಸೆಂಟ್ರಲ್ ನಮ್ಗೇನು ಟೆನ್ಷನ್ ಇರೋದಿಲ್ಲ ಇವಾಗ. ಅಂಡ್ ಆಲ್ಸೋ ಅದರಿಂದನೂ ಒಂದು ಅವೇರ್ನೆಸ್ ಸ್ಪ್ರೆಡ್ ಆಗುತ್ತಲ್ಲ. ಓಕೆ, ಕಪ್ಸ್ ಯೂಸ್ ಮಾಡ್ತಾರೆ, ಅದರಿಂದ ಏನು ತೊಂದರೆ ಇಲ್ಲ ಅನ್ನೋದು ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡ್ತೀನಿ. ಸೊ ಇದೆಲ್ಲ ಚಾಲೆಂಜಸ್ ಮಾಡಿ ಇವಾಗ ಎಲ್ಲೋ ಒಂದ್ ಬಂದು ನಿಂತ್ಕೊಂಡ್ಬಿಟ್ಟಿದೀನಿ ಫೈನಲಿ. ಅಷ್ಟೇ, ಏನ್ ಬಂದ್ರು ಎದುರಿಸ್ತೀನಿ ಅನ್ನೋ ಎದುರಿಸ್ಲೇಬೇಕು ಇವಾಗ ಈ ಫೀಲ್ಡ್ ಅಲ್ಲಿ. ಯಾಕಂದ್ರೆ ನೀವ್ ಹೇಳ್ದಂಗೆ ಗಂಡು ಬೀರಿ ಅಲ್ಲ, ಅದರಿಂದ ಎಷ್ಟು ಕಷ್ಟ ಇರುತ್ತೆ ನಮಗ್ ಗೊತ್ತು.